ಅಪೊಸ್ತಲರ ಕೃತ್ಯ 4:12 ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಯೇಸುವೇ ವಾಕ್ಯ. ಯೇಸು ಇಲ್ಲದೆ ನೀವು ಭದ್ರವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ವಾಕ್ಯವು ಅದು ಕ್ರಿಸ್ತನಾಗಿದ್ದಾನೆ. ಎಣ್ಣೆಯು ಪರಿಶುದ್ಧಾತ್ಮವಾಗಿದೆ. ಬುದ್ಧಿಯುಳ್ಳ ಕನ್ನಿಕೆಯರು ಪ್ರಕಟಣೆ 4ರಲ್ಲಿ ತೆರೆಯಲ್ಪಟ್ಟ ಬಾಗಿಲ ಒಳಗಡೆ ಪ್ರವೇಶಿಸಿದರು. ಈ ದಿನಗಳಲ್ಲಿ ನಮಗೆ ಅಲ್ಲೇ ವಿವಾಹದ ಔತಣವಿದೆ. ನೋಡಿದಾಗ ಒಂದು ಚಿಕ್ಕ ಮೋಡ, ಚಿಕ್ಕ ಮೇಘವು ದೊಡ್ಡ ಮಳೆಯನ್ನು ಹೇಗೆ ತರಲಿಕ್ಕೆ ಸಾಧ್ಯ? ಆದ್ರೆ ಎಲಿಯನು ಹೇಳ್ತಾ ಇದ್ರೆ ಅದು ದೊಡ್ಡ ಮಳೆಯ ಶಬ್ದವನ್ನು ಕೇಳ್ತಾ ಇದ್ದೇನೆ. ಆಮೇಲೆ ಹಳೆ ಒಡಂಬಡಿಕೆ ಎಲಿಯನಿಗೆ ಮೇಘ ಒಂದು ದೊಡ್ಡ ಮಳೆಯನ್ನು ತರುತ್ತಾ ಇದೆ. ಆದ್ರೆ ನಮ್ಮ ಕಾಲದ ಎಲಿಯ ಯಾವುದಕ್ಕಾಗಿ ಎದುರು ನೋಡ್ತಾ ಇದ್ದ? ಅವನು ಕೂಡ ಒಂದು ದೊಡ್ಡ ಮಳೆಗಾಗಿ ಎದುರು ನೋಡ್ತಾ ಇದ್ದ. ಅದು ಏನು? ಮುದ್ರೆಗಳ ತೆರೆಯಲ್ಪಡುವಿಕೆ. ನಾನು ಮೆಸೇಜ್ ಬಿಲೀವರ್ ಆಗಿದ್ದೇನೆ ಹೇಳ್ಬೋದು ಅಷ್ಟೇನೆ. ಆದ್ರೆ ನಾನೊಬ್ಬ ಆತನವನಾಗಿರ್ಬೇಕಾದ್ರೆ ಕೇವಲ ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ಆಗೋದಿಲ್ಲ. ಆತನ ಇನ್ನೊಂದು ಭಾಗ ಏನಿದೆ ಅದು ನಮ್ಮ ಒಳಗಡೆ ಬರಬೇಕು. ಪ್ರವಾದಿ ಹೇಳ್ತಾರೆ ಅದುವೇ ಪವಿತ್ರಾತ್ಮವಾಗಿದೆ.